ಒಬ್ರಿಗೊಬ್ರು ಸೇರಿಕೊಂಡಂಥ ಟೈಮಲ್ಲಿ ಅವ್ರೇನು ಮಾಡಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಲ್ಲು ತೂರಾಟ ಅದೆಲ್ಲ ಮಾಡಿದ್ದಾರೆ. ಪೊಲೀಸರು ಎಲ್ಲರಿಗೂ ಸಿಕ್ಕಾಪಟ್ಟೆ ಫೈರಿಂಗ್ ಮಾಡ್ತಾಯಿದ್ರು. ಎಷ್ಟು ಫೈರ್ ಮಾಡ್ತಿದ್ದಂದರೆ, ನಾನು ಮನೇಲಿದ್ದಂಥ ಸಕ್ಸಕ್ಕೆ ಇಷ್ಟಿಷ್ಟು ಈ ನಳ್ಳಗೆ ನೀರು ಬಿಡೋದಕ್ಕೆ ಒಂದು ಟ್ಯಾಪ್ ಇರುತ್ತೆ, ಮುಚ್ಚಳ ಹಾಕಿರ್ತ ಅಷ್ಟು ದೊಡ್ಡ ಬೀಳ್ತಾಯಿದ್ರಿ. ಬೀಳಂದ್ರೆ ನಾನು ಕೇಳಿದೆ, ಏನು ಇಷ್ಟಿಷ್ಟು ದೊಡ್ಡ ಬೀಳ್ದ? ಪೊಲೀಸರು ಫೈರಿಂಗ್ ರೀ ಅಂದೇಳಿ ನಮ್ಮ ಗನ್ಮೆನ್ ಹೇಳ್ದೆ. ಆ ಪೊಲೀಸರು ಗುಂಡು ಕಂಡು ಹಿಡಿತಾರೆ ನೋಡಿರಿ, ಹೌದು ರೀ ಅಂದು ಹೇಳಿದ್ರು. ಅವ್ನು ಹೇಳಿದ ತಕ್ಷಣ ಅವ್ರೇನಾಯ್ತು, ಅದನ್ನು ನಾನು ನೋಡ್ತಾಯಿದ್ದೆ. ಅಷ್ಟೊತ್ತೊಳಗಡೆ ಸಿಕ್ಕಾಪಟ್ಟಿ ಪೊಲೀಸರು ಅವ್ರ ಕ್ರೌಡ್ ಬಂದು ನಮ್ಮ ಮನೆ ಮೇಲೆ, ಇವರು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬೀರ್ ಬಾಟ್ಲು ಒಕ್ಕೊಟ್ಟೋದು ಅದೆಲ್ಲ ಆಗ್ತಿದ್ರಿ. ಈ ಕಡೆ ಕೂಡ ಒಂದು 4-5 ಮಂದಿ ಯಾರ್ಯಾರಿಗೆ ಪೆಟ್ಟು ಬಿದ್ದಿದೆ ಎಲ್ಲರೂ ಕೂಡ ಅಡ್ಮಿಟ್ ಆಗಿದ್ದಾರೆ ರೀ. ಆ ಕಡೆಯವ್ರು ಕೂಡ ಪೆಟ್ಟಾಗಿದೆ ಅಂತ ಆ ಕಡೆಯವ್ರು ಕೂಡ ಅಡ್ಮಿಟ್ ಆಗಿದ್ದಾರೆ ರೀ. ಆದಂಥ ಟೈಮಲ್ಲಿ ಕಲ್ಲು ತೂರಾಟ ಆಗ್ತಾಯಿದೆ ಅಂತ ಹೇಳಿದ್ರೆ, ಅಷ್ಟೊತ್ತೊಳಗಡೆ ಈಗ ಬಂದಂಥ ಸುದ್ದಿ, ಯಾರೋ ಕಾಂಗ್ರೆಸ್ಸಿನ ಒಬ್ಬ ಹುಡುಗ ಕಾರ್ಯಕರ್ತ ಡೆತ್ ಆಗಿದೆ ಅನ್ನೋದು ವಿಚಾರ ಬಂತು ರೀ. ಡೆತ್ ಆದಂಥ ವಿಚಾರ ಬಂದಂತ ಅವ್ನು ಹೆಂಗೆ ಡೆತ್ ಆದ ಅಂತ ಕೇಳಿದ್ರಿ. ನಾನು ಯಾರೋ ಗುಂಡು ಹಾರಿಸ್ಯಾರಂತ್ರಿ. ಗುಂಡು ಹಾರಿಸಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ, ಗುಂಡು ಹೆಂಗಿನಿಂದ ಹಾರಿದೆ? ನಮ್ಮ ಹತ್ರ ಇರೋದು ಯಾರು ಕೂಡ ಖಾಸಗಿ ಗನ್ಮ್ಯಾನ್ಗಳಿಲ್ಲ. ನಮ್ಮ ಹತ್ರ ಇರೋದು ಇಬ್ಬರು ಗನ್ಮ್ಯಾನ್ಗಳು ರೀ. ಯಾರಿಬ್ಬರು ಗನ್ಮ್ಯಾನ್ಗಳು ಖಾಸಗಿಯವರಲ್ಲ ರೀ, ಗೌರ್ಮೆಂಟ್ ಕೊಟ್ಟಂತೆ ಗನ್ಮ್ಯಾನ್. ಅವ್ರಿಗೆ ಬುಲೆಟ್ಸ್ ಕೌಂಟ್ ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ ರೀ. ಅವರೆಲ್ಲ ಬೇಕಾದ ಕೌಂಟಲ್ಲಿ ನೋಡ್ಕೊಳ್ರಿ. ನಮ್ಮ ಕಡೆ ಏನನ್ನ ತಪ್ಪಾಗಿದ್ರೆ ನಾವು ನಮ್ಮ ತಲೆ ಬಾಗ್ತೀರಿ, ಕಾನೂನು ಏನು ಕ್ರಮ ತೊಗೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ ರೀ. ನಮ್ಮ ಜನಾರ್ದನ್ ರೆಡ್ಡಿ ಹತ್ರ ಅವರು ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ, ಅವ್ರ ಹತ್ರ ಕೂಡ ಲೆಕ್ಕ ಇರ್ತಾರೆ, ತೊಗೊಳ್ಳಿ. ಅಕಸ್ಮಿತವಾಗಿ ಇವ್ರ ಕಡೆಯಿಂದ ಆರಿದ್ದಾನೆ, ಅವ್ರ ಕಡೆಯಿಂದ ಆಗಿದೆ. ಇವು ಭರತ್ ರೆಡ್ಡಿ ಹೇಳ್ತಾರೆ ಅವ್ರ ಕಡೆಯಿಂದ ಆರಿದೆ ಅಂತ. ನಾವೇನು ಸತ್ಯ ಹರಿಶ್ಚಂದ್ರಲ್ರಿ, ಅವ್ರೇನು ಸತ್ಯ ಹರಿಶ್ಚಂದ್ರಲ್ರಿ. ಇವತ್ತು ಟೆಸ್ಟ್ ಮಾಡಲಿ, ಫೋರೆನ್ಸಿ ಆಗಲಿ, ತನಿಖೆ ಆಗಲಿ, ಯಾರಿಂದ ಗುಂಡು ಹಾರಿದೆ ಅಂತ ಗೊತ್ತಾಗುತ್ತೆ. ಅವ್ರ ಮೇಲೆ ಅವ್ರು ಯಾವ ಕ್ರಮ ತೊಗೊಂತಾರೆ ತೊಗೊಳ್ರಿ. ಒಂದು ಜೀವ ಹೋಗ್ಬಿಟ್ಟೈತೆ. ನನಗಿರೋಂಥ ಮಾಹಿತಿ ಬರುತ್ತೆ, ಜೀವ ಹೋಗಿದೆ ಅಂತೇಳಿ ನನಗೆ ಅಫಿಷಿಯಲಾಗಿ ಗೊತ್ತಿಲ್ಲ, ಅನ್ಅಫಿಷಿಯಲಾಗಿ ಯಾರೋ ಹೇಳ್ತಿದ್ರು ಜೀವ ಹೋಗಿದೆ. ಹೂ ಇದು ರೆಸ್ಪಾನ್ಸಿಬಿಲಿಟಿ. ಯಾರು ನೋಡಿ, ಯಾರೋ ಮನೆ ಹತ್ರ ಬಂದು ನಾವು ಕೂಡ 30 ವರ್ಷ ರಾಜಕಾರಣ ಮಾಡ್ಕೊಂಬಂದಿರಿ. ಯಾರೋ ಮನೆ ಹತ್ರ ಹೋಗಿ ಈ ಗುಂಡಾಗಳು ಹಿಡ್ಕೊಂಡು, ಗನ್ಮ್ಯಾನ್ಗಳು ಹಿಡ್ಕೊಂಡು ಇಲ್ಲ ರೀ ನಮ್ಮದೇ ನಡೀತದೆ ಅಂದರೆ ಹಂಗಲ್ಲ. ಯಾರು ಸಂವಿಧಾನದಲ್ಲಿ ಅವಕಾಶ ಇಲ್ಲ ರೀ. ನಾವು ಯಾವತ್ತೂ ಕೂಡ ಸಂವಿಧಾನ ಗೌರವ ಕೊಡೋರಿ, ಕಾನೂನು ಗೌರವ ಕೊಡೋಂತಾರ್ರಿ. ನಾವು ಜನಪ್ರತಿನಿಧಿಗಳಾಗಿ ಜನರ ಮಧ್ಯದಲ್ಲಿ ರಾಜಕಾರಣ ಮಾಡೋಂಥವ್ರಲ್ಲಿ ಈ ರೀತಿ ದೌರ್ಜನ್ಯ ಗುಂಡಾಗಿರಿ ಮಾಡಬೇಕಂದ್ರೆ ಆ ರೀತಿ ಮಂದಿ ನಾವಲ್ರಿ. ಅದು ಭಾಳ ದಿನ ಕೂಡ ನಡೆಯಲ್ಲ ರೀ.